ಕಮಿಷನರ್ ದಯಾನಂದ್ ಅವರೇ, ವಿಕಾಸ್ ಕುಮಾರ್ ಅವರೇ, ಬಾಲಕೃಷ್ಣ ಶೇಖರ್ ಗಿರೀಶ್ ಅವರೇ, ಇದು ಸರ್ಕಾರಿ ಕಾರ್ಯಕ್ರಮ, ಗೌರವಾನ್ವಿತ ರಾಜ್ಯಪಾಲರು ಇರುವಂತಹ ಈ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಅನಧಿಕೃತ ವ್ಯಕ್ತಿಗಳೆಲ್ಲರೂ ಅಲ್ಲಿದ್ದಾರಲ್ಲ, ಅವ್ರನ್ನ ಯಾಕೆ ಒದ್ದೋಡಿಸ್ಲಿಲ್ಲ ನೀವು? ಯಾಕೆ ಓಡಿಸ್ಲಿಲ್ಲ ನೀವು? ಅವ್ರನ್ನ ಹೆಂಗೆ ಬಿಟ್ರಿ? ಸ್ಟೇಜ್ ಮೇಲೆ ಯಾಕೆ ಬಿಟ್ರಿ? ಅವರೆಲ್ಲ ಯಾರವರು? ಅವರು ಸರ್ಕಾರನ? ಸರ್ಕಾರದ ಭಾಗನ ಅವರೆಲ್ಲ? ಮೊಮ್ಮಕ್ಕಳು ಮಕ್ಕಳು ಇವ್ರನ್ನೆಲ್ಲ ಹೆಂಗೆ ಬಿಟ್ರಿ ನೀವು ಮಿಸ್ಟರ್ ದಯಾನಂದ್? ಅಲ್ಲೇ ನೀವು ತಪ್ಪು ಮಾಡಿದ್ದು. ಕರೆಕ್ಟಾಗಿದೆ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದು. ತೋರಿಸಿ, ನನ್ನನ್ನು ತೋರಿಸಿ. ಎಸ್, ಬೆಂಗಳೂರು ಪೊಲೀಸ್ ಕಮಿಷನರ್ ಮಿಸ್ಟರ್ ದಯಾನಂದ್ ಅವರೇ, ಸರಿಯಾಗಿದೆ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದು. ಯಾಕೆ ಹೇಳಿ? ನೀವು ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಿಟ್ರಲ್ಲ, ಅವ್ರ ಸೆಕ್ಯೂರಿಟಿ ಗಾರ್ಡು, ಅವ್ರ ಗನ್ ಮ್ಯಾನು, ಅವ್ರ ಡ್ರೈವರು, ಅವರ ಮೀಡಿಯಾ ಕೋಆರ್ಡಿನೇಟರ್ಸು, ಅವ್ರ ಎಡಗಡೆ ಇರೋರು, ಅವ್ರ ಬಲಗಡೆ ಇರೋರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವರ ತಮ್ಮಂದರು ಮತ್ತು ಅವರ ಯಾರ್ಯಾರೋ ಎಲ್ಲ ಮನೆ ಕೆಲಸದವರು ಎಲ್ಲರನ್ನೂ ಸ್ಟೇಜ್ ಮೇಲೆ ಬಿಟ್ರಲ್ಲ ನೀವು, ಅದು ತಪ್ಪು. ಎಲ್ಲರನ್ನೂ ಓಡಿಸ್ಬೇಕಾಗಿತ್ತು, ಲಾಠಿ ಹಿಡ್ಕೊಂಡು ಓಡಿಸ್ಬೇಕಾಗಿತ್ತು. ರಾಜ್ಯಪಾಲರ ಮುಂದೆ ಏನ್ರಿ ಇದು? ಎಲ್ಲಿದ್ದಾರೆ ರಾಜ್ಯಪಾಲರಲ್ಲಿ? ಎಲ್ಲಿ ಕಾಣ್ತಾ ಇದೆ ಫಿಶ್ ಮಾರ್ಕೆಟ್? ಅದು ಎಲ್ಲಿದ್ದಾರೆ ರಾಜ್ಯಪಾಲರು? ಇದಾ ಒಂದು ಪ್ರೋಟೋಕಾಲು ನಿಮ್ದು? ಯಾರು ಬಿಟ್ರಿ ಇವ್ರನ್ನೆಲ್ಲ? ಐ ವಾಂಟೆಡ್ ಟು ಆಸ್ಕ್, ಇವ್ರನ್ನ ಯಾಕೆ ಬಿಟ್ರಿ ನೀವು ಅಂತ. ಇವ್ರು ಅಲ್ಲಿ ಎದುರುಗಡೆ ಇದ್ರಲ್ಲ ಲಕ್ಷಾಂತರ ಜನ, ಅವ್ರನ್ನ ಯಾಕೆ ಬಿಡಲಿಲ್ಲ ನೀವು ಒಳಗಡೆ? ಹಾಗಾದ್ರೆ ವಿಧಾನಸೌಧದ ಒಳಗಡೆ ಅವ್ರನ್ನ ಯಾಕೆ ಬಿಡಲಿಲ್ಲ? ಮಂತ್ರಿಗಳು ಒಂದು ರಾಜ್ಯ ಸರ್ಕಾರದ ಭಾಗ ಆಗಿರೋರು ಇರಬೇಕಾಗಿತ್ತೇ ಹೊರತು, ಅಲ್ಲಿ ಅನಧಿಕೃತ ವ್ಯಕ್ತಿಗಳು, ಅವ್ರ ಕುಟುಂಬ ಫ್ಯಾಮಿಲಿ ಮೆಂಬರ್ಸ್ನ ಹೆಂಗೆ ಬಿಟ್ರಿ ನೀವು ಒಳಗಡೆ? ಹಾಗಾದ್ರೆ ಎದುರುಗಡೆ ಇರೋರ್ನು ಬಿಡಬೇಕಾಗಿತ್ತು. ಅವ್ರನ್ನ ಯಾಕೆ ನೀವು ಬ್ಯಾರಿಕೇಡ್ ಹಾಕಿ, ಅವ್ರನ್ನ ಯಾಕೆ ಲಾಠಿ ತಗೊಂಡು ಹೊಡೆದು, ಅವ್ರನ್ನ ಯಾಕೆ ನೀವು ಪಾಪ ನೋಡಬೇಕು ಅಂತ ಮರ ಹತ್ತದವ್ರನ್ನೆಲ್ಲ ನೀವು ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಅವ್ರನ್ನ ಯಾಕೆ ನೀವು ಒಳಗಡೆ ಬಿಡಲಿಲ್ಲ? ಇಲ್ಲಿದ್ದವ್ರನ್ನ ಹೊಡೆದು ಓಡಿಸಿದ್ದಿದ್ರೆ ಇವತ್ತು ನಿಮ್ಗೆ ಇಂಥ ಶಿಕ್ಷೆ ಬರ್ತಿರ್ಲಿಲ್ಲ. ಓಡಿಸ್ಬೇಕಾಗಿತ್ತು ಎಲ್ಲರನ್ನು ವಿಧಾನಸೌಧದ ಮುಂಭಾಗದಿಂದ. ನೀವು ಓಡಿಸ್ಲಿಲ್ವಲ್ಲ ದಯಾನಂದ್ ಸರ್, ಅದಕ್ಕೆ ನಿಮ್ಗೆ ಹಿಂಗೆ, ಅದಕ್ಕೆ ನಿಮ್ಮನ್ನ ಸಸ್ಪೆಂಡ್ ಮಾಡಿರೋದು, ಅದಕ್ಕೆ ನಿಮ್ಮನ್ನ ಬಲಿಕ ಬಕ್ರ ಮಾಡಿರೋದು. ಆಲ್ ರೈಟ್. ಎಸ್ ಚಂದ್ರಶೇಖರ್ ಅವರು ನೋಡಿ, KSCA 3ನೇ ತಾರೀಕು ಲೆಟರ್ ಬರೆಯುತ್ತೆ, ಒಂದು ಕಾರ್ಯಕ್ರಮ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತೇಳಿ. ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಯಾವಾಗ? 4ನೇ ತಾರೀಕು ಬೆಳಗ್ಗೆ ಡಿಸೈಡ್ ಮಾಡ್ತಾರೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಕಾರ್ಯಕ್ರಮ ಶುರುವಾಗಬೇಕು ಅಂತೇಳಿ. ಎಲ್ಲಿ ಫಸ್ಟ್ ಆಗಬೇಕು ಗೊತ್ತಿಲ್ಲ, ಒಂದೇ ಕಡೆ ಆಗಬೇಕಾ ಗೊತ್ತಿಲ್ಲ. KSC ಅವ್ರು ಕೇಳಿದ ಪರ್ಮಿಷನ್ KSC ಮಾತ್ರ ಮಾಡ್ತೀವಿ ಅಂತೇಳಿ. ಇದ್ದಕ್ಕಿದ್ದಂಗೆ ವೆನ್ಯೂ ಎಲ್ಲಿ ಬರುತ್ತೆ ಅದು ಗೊತ್ತಿಲ್ಲ. ಎಷ್ಟು ಜನ ಸೇರ್ತಾರೆ? ಅಲ್ಲ ರೀ, ಒಂದು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ ರಾಧಾ, ಈ ಗಣೇಶ ಕೂರಿಸ್ತಾರಲ್ಲ ಪಾಪ ಚಿಕ್ಕ ಮಕ್ಕಳು ಗಲ್ಲಿಗಳಲ್ಲಿ, ಗಣೇಶ ಪ್ರೊಸೆಷನ್ ಬಿಡ್ಬೇಕಾದ್ರೆ 100 ಕಂಡೀಷನ್ ಹಾಕ್ತಾರೆ ಪೊಲೀಸ್ ಅವ್ರಿಗೆ. 100 ಕಂಡೀಷನ್, 3-4 ಒಂದೇ ಏರಿಯಾದಲ್ಲಿ 3-4 ಗಣಪತಿಗಳು ಹೊಟ್ರೆ ಪರ್ಮಿಷನ್ ಕೊಡಲ್ಲ ಅವರು. ಪೊಲೀಸ್ ಹೇಳಿದ ದಿವಸ ಪಾಪ ಮಕ್ಕಳು ಗಣಪತಿ ಬಿಡಬೇಕು ಅಂತ. 8 ಜನ ಹುಡುಗರು ಸೇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪೊಲೀಸ್ ಒಂದು ಕಂಡೀಷನ್ ಆಗ, ಪೊಲೀಸರು ತಪ್ಪು ಅಂತ ಹೇಳಲ್ಲ, ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಜನ ಸೇರ್ತಾರೆ, ಏನು ತೊಂದರೆ ಆಗುತ್ತೆ ಅಂತೇಳಿ. ಅಂಥದ್ರಲ್ಲಿ 5-6 ಲಕ್ಷ ಜನ ಸೇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವ ಥರ ಸೆಕ್ಯೂರಿಟಿ ಕೊಡಬೇಕು, ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯ ಇರೋಂಥ ಗೊತ್ತಾಗಲಿಲ್ವ ನಾಲಾಯಕಗಳಿಗೆ? ಗೊತ್ತಾಗಲಿಲ್ಲೇನ್ರಿ? ಎಷ್ಟು ಜನ ಪೊಲೀಸ್ ದುಡ್ಡು ಮಾಡ್ಕೊಳ್ತಾರೆ? ಒಂದು ನಿಮಿಷ, ಈ ಪ್ಲೇಯರ್ಸ್ನ ತೋರಿಸಿ, ಈ ಪ್ಲೇಯರ್ಸನ್ನು ಆರಾಧಿಸುವ, ಪೂಜಿಸುವ, ಅವರ ಒಂದು ನೋಟಕ್ಕೆ ಸತ್ತು ಹೋಗುವ ನಮ್ಮಂಥ ಫ್ಯಾನ್ಸ್ಗಳನ್ನು ತೋರಿಸಿ, ಸ್ಪಾನ್ಸರ್ಶಿಪ್ಪನ್ನು ಹೆಚ್ಚು ಮಾಡಿಕೊಂಡು ಕಾರ್ಯಕ್ರಮದ ಲೈವ್ ಪ್ರಸಾರ ಮಾಡಿ ದುಡ್ಡು ಗಳಿಸೋದು ಯಾರು ಸರ್? ಅದ್ರ ಜೊತೆಗೆ DNA ಸಂಸ್ಥೆ. ಹೌದಾ ಸರ್? ಯಾರು ಸರ್? RCB ಮತ್ತೆ DNA ಕೂಡ. DNA ಸೈಡ್ ಫಾರ್ ಟು ಡೂ ದ ಸರ್ವಿಸ್ ಫಾರ್ RCB. ಮೊನ್ನೆ ಮ್ಯಾಚ್ ಗೆದ್ದಾದ್ಮೇಲೆ RCB USPL ಡಿಯಾಜೋದು ಅವರ ಶೇರ್ ವ್ಯಾಲ್ಯೂ, ಅವರ PR has gone to 8%. ಅದೆಲ್ಲ ಗೊತ್ತು ಸರ್. 1500ಕ್ಕೆ ಅವರು ಸರ್ ಅವರ ಸ್ಟಾಕ್ ಪ್ರೈಸ್ ಹೆಚ್ಚಾಯ್ತು ಬಿಕಾಸ್ ಆಫ್ ನಮ್ ಫ್ಯಾನ್ಸ್ ಇಂದ. ಅವ್ರ ಸ್ಟಾಕ್ RCBದು ಫ್ರಾಂಚೈಸಿಗಳದ್ದು ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಆಗಿದ್ದು ನಮ್ಮ ಅಭಿಮಾನಿಗಳಿಂದ ಮತ್ತು ಆವತ್ತಿನ ಕಾರ್ಯಕ್ರಮಕ್ಕೆ ಗೊತ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಲಕ್ಷಾಂತರ ಕೋಟಿಗಟ್ಟಲೆ ಜನ. 52 crore ವಾಚಿಂಗ್, 40 crore ವಾಚಿಂಗ್, ಇದೆಲ್ಲ ದುಡ್ಡು ಅವರಿಗೆ ಸ್ಪಾನ್ಸರ್ಸ್ ಜಾಸ್ತಿ ಸಿಗ್ತಾರೆ. ಒಂದ್ ನಿಮಿಷ ತಡ್ರಿ ಸರ್, 50 ಕೋಟಿ 60 ಕೋಟಿ 70 ಕೋಟಿ ನಾವು ಇಲ್ಲಿ ಕುತ್ಕೊಂಡು ನಮ್ಗದು ಸಂಭ್ರಮ.
RCB ಮ್ಯಾಚ್ 50 ಕೋಟಿ ಜನ ನೋಡ್ತಾ ಇದ್ದಾರೆ, 70 ಕೋಟಿ ನೋಡಿದ್ರಾ ನಮ್ದು RCB, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು. ಇದು ನಮಗೆ ಹೆಮ್ಮೆಯ ಪ್ರತಿಷ್ಠೆಯ ಸಂಕೇತ. RCBಗೆ ಅದು ಸ್ಪಾನ್ಸರ್ಗಳನ್ನು ಎಳೆಯೋದಕ್ಕೆ ಇರುವಂತಹ ಮಾನದಂಡ. ಇವತ್ತು ಸತ್ತಿದ್ದು ನಾವು, ಮೆರೆಸಿದ್ದು ನಾವು, ಅವ್ರಿಗೆ ಬೇಕಾದಂತಹ ಸ್ಪಾನ್ಸರ್ಗಳನ್ನು ಕೊಡಿಸಿದ್ದು ನಾವು. ಅವತ್ತು ಕಾರ್ಯಕ್ರಮ ಯಾಕೆ ರದ್ದು ಮಾಡಲಿಲ್ಲ? ಸ್ಪಾನ್ಸರ್ಸ್ ಯಾಕೆ ರದ್ದು ಮಾಡಲಿಲ್ಲ ಆ ಕಾರ್ಯಕ್ರಮ? ಅಟ್ಲೀಸ್ಟ್ 15 ನಿಮಿಷ ಆದ್ರೂ ಮಾಡಬೇಕು. ಯಾಕೆ? ಸ್ಪಾನ್ಸರ್ಸ್ ಜನರನ್ನ ತೋರಿಸಿ ದುಡ್ಡು. ನಾನು ಇದಕ್ಕೆ ನನ್ನ ಟೀಮ್ ಪ್ಲೇಯರ್ಸ್ನ ನಾನು ಗುರಿ ಹಾಕ್ಸಲ್ಲ. ಯಾಕೆಂದರೆ IPL ಒಂದು ವ್ಯವಹಾರ. ಅದು ಆ ವ್ಯವಹಾರದಲ್ಲಿ ದುಡ್ಡು ಕೊಟ್ಟು ತಂಡವನ್ನು ಇದು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕನ್ನಡತನ ಸೇರಿಸಿದ್ರೆ ಇಟ್ಸ್ ಓಕೆ. ಆದರೆ ಸ್ಪಾನ್ಸರ್ಸ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸ್ಪಾನ್ಸರ್ ಕೊಟ್ಟಿರುವಂಥ ಹಣ ಎಲ್ಲ ಮತ್ತೆ ವಾಪಸ್ ಕೊಡಬೇಕಾಗುತ್ತೆ. ಸೊ ಸತ್ತ ಹೆಣಗಳ ಮೇಲೆಯೂ ಕೂಡ ದುಡ್ಡಿನ ದಾಹ ಇಷ್ಟೆಲ್ಲ ಗಳಿಸಿದೆಯಲ್ಲ. ಈಗ ಸತ್ತಂಥ ಕುಟುಂಬಗಳ ಬಗ್ಗೆ ನಾನು ಕ್ಷುಲ್ಲಕವಾಗಿ ನಿರ್ಲಕ್ಷ್ಯವಾಗಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ 100 ಕೋಟಿ ಸಂಪಾದನೆ ಮಾಡಿದ್ದೀನಿ. ನನ್ನ ಮಗನಿಗಿರೋದು ಒಬ್ಬನೇ ಮಗ. ನಿಮ್ಮ 10 ಲಕ್ಷ ತೊಗೊಂಡು ನಾನೇನು ಮಾಡಲಿ? ನನ್ನ ಮಗನ ವಾಪಸ್ ಕೊಡ್ತೀರಾ ನೀವು? ಸಾಧ್ಯ ಇದೆಯಾ ನಿಮಗೆ ಕೊಡೋದಕ್ಕೆ? ಆ ತಂದೆ ತಾಯಿಗಳು ಅಳ್ತಾ ಇರೋದು ನೋಡಿದ್ರೆ ಇಷ್ಟೆಲ್ಲ ಗಳಿಸಿದ್ದೀನಿ, ನಾನು ಏನು ಮಾಡಲಿ? ನನ್ನ ಒಬ್ಬನೇ ಮಗ ಕಳ್ಕೊಂಡ್ಬಿಟ್ಟ. ಆದರೆ ಇಷ್ಟು ಲಾಭ ಗಳಿಸಿರುವಂಥ RCB ತಂಡ ಯಾಕೆ 1 ಕೋಟಿ ಕೊಡಬಾರ್ದು? ಯಾಕೆ? ಕೊಟ್ಟರೆ ಅದು ಅವರಿಗೆ ಮಾಡುವಂತಹ ಒಂದು ಸಾವಿಗೆ ಕೊಡುವಂತಹ ನ್ಯಾಯ ಅಂತ ನಾನು ಹೇಳಕ್ಕೆ ಇಲ್ಲಿ ಕೂತಿಲ್ಲ. ಬಟ್ ಈ ತರ ಫ್ಯಾನ್ಸ್ಗಳ ಮೇಲೆ ನಾನು ಮಾತಾಡ್ತಾ ಇದ್ದೀನಿ.